ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಮ್ಮ RCB ತಂಡದ ಸಿಕ್ಸರ್ಗಳ ಸುರಿಮಳೆಗೆ ಶರಣಾಗಿ ಹೋಗಿದೆ CSK. 43 ರನ್ಗಳ ಹೀನಾಯ ಸೋಲು CSKಗೆ. ಇನ್ನು RCB ಬ್ಯಾಟಿಂಗ್ ಅಬ್ಬರಿಸಿತು ನಿನ್ನೆ. 3 ವಿಕೆಟ್ಗೆ 250 ರನ್. ಟಿಮ್ ಡೇವಿಡ್ ಹಾಗೆ ದೇವದತ್ ಪಡಿಕಲ್ ಜೊತೆಗೆ ರಜತ್ ಪಾಟಿದಾರ್, ಫಿಲ್ ಸಾಲ್ಟ್ ಎಲ್ಲರೂ ಕೂಡ ಚಚ್ಚಿ ಬಿಸಾಕಿದ್ರು. ಆದರೆ CSK ಮಾತ್ರ 19.4 ಓವರ್ನಲ್ಲಿ 207ಕ್ಕೆ ಆಲ್ಔಟ್ ಆಯಿತು. ಆಲ್ರೆಡಿ 2 ಮ್ಯಾಚ್ಗಳಲ್ಲಿ ಸೋತು ಸುಣ್ಣಾಗಿದ್ದ CSKಗೆ ನಿನ್ನೆ RCB ಭರ್ಜರಿಯಾಗಿ ಬೆಂಡೆತ್ತಿದೆ. ಈ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್. ಹಾಯ್. ಎಸ್ ಪ್ರೇಮ್ ಸರ್, ಆಸ್ ಎಕ್ಸ್ಪೆಕ್ಟೆಡ್ ನಿನ್ನೆ RCB ತಂಡದ ಘರ್ಜನೆ ಹೇಗಿತ್ತು ಅಂತ? RCB ಆಪರೇಷನ್ ಸಕ್ಸಸ್ CSK ಮೇಲೆ. ಗರ್ಜನೆ ಇರತ್ತೆ ಅಂತ ಹೇಳಿದ್ದೀವಿ ನಾವು, ಬಟ್ ಪಾಪ ಈ ರೇಂಜ್ನ ಗರ್ಜನೆ ಇರತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಟೀಮ್ ಡೇವಿಡ್ T10 ಅಲ್ಲಿ ಆಡ್ತಾ ಇದ್ರು ಬೇರೆ ಲೀಗಲ್ಲಿ, ಅಲ್ಲಿ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಎತ್ಕೊಂಡ್ಬಂದ್ರು. ಇದೇ ರೀತಿಯ ಪಂದ್ಯವನ್ನು ಅಲ್ಲೂ ಆಡಿ ಕಪ್ಪೆತ್ಕೊಟ್ಟಿದ್ರು ಆ ಫ್ರಾಂಚೈಸಿಗೆ. RCB ಕಪ್ಪೆತ್ತೋ ಹಿಂದಿನ ಬಾರಿ ಕೂಡ ಅವರ ಶ್ರಮ ಜಾಸ್ತಿ ಇತ್ತು. ಜೊತೆಗೆ ಈ ಬಾರಿ ಅವಕಾಶ ಸಿಗ್ತಾ ಇಲ್ಲ ಅಂತ ಶಪರ್ಡ್ ಮತ್ತೆ ಟೀಮ್ ಡೇವಿಡ್ ಬೇಜಾರಲ್ಲೇ ಇದ್ರು ಮೊದಲ ಮ್ಯಾಚಲ್ಲಿ. ಒಂದು ವೇಳೆ ಶಪರ್ಡ್ಗೂ ನಿನ್ನೆ ಅವಕಾಶ ಸಿಗ್ಲಿಲ್ಲ, ಅವರು ರೆಡಿ ಇದ್ರು. ಒಂದ್ ವೇಳೆ ಅವರು ಆಡ್ಬಿಟ್ಟಿದ್ರೆ ಇನ್ನು ಭರ್ಜರಿ ಆಗಿ ಹೋಗಿರೋದು. ಆರಂಭಕ್ಕೆ ಮಾತ್ರ ಹೇಳೋದಾದ್ರೆ ಬೇರೆ ತಂಡ ಆಗಿದ್ರೆ ನನ್ನ ಪ್ರಕಾರ ಆರಂಭಕ್ಕೆ ಪಿಚ್ಚು ಬಿಹೇವ್ ಮಾಡ್ತಾ ಇದ್ದಿದ್ದು ಇದು ಬೆಂಗಳೂರು ಪಿಚ್ ಅನಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಸಾಲ್ಟ್ನೇ ಬೌಂಡ್ರಿ ಲೈನಿಗೆ ಹೋಗಿದ್ ಬಾಲ್ ಅಲ್ಲೇ ಕಚ್ಕೊಂಡ್ಬಿಡುತ್ತೆ. ಅಂದ್ರೆ ನಮಗೊಂದು ಮರಳು ಗುಡ್ಡಿಗೆ ಬಾಲ್ ಹೊಡೆದಂಗೆ ಆಗ್ತಾ ಇದೆ, ಅಲ್ಲೇ ಚಿಚ್ಕೋತಾ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಸಿಕ್ಸೇ ಹೊಡಿಬೇಕು. ಜೊತೆಗೆ ಬಾಲ್ ಒಳ್ಳೆ ಲೆಂತ್ ಅಲ್ಲಿ ಬೀಳ್ತಾ ಇದೆ. ನಾನು CSK ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋದಾಗ ಎಷ್ಟಿತ್ತು, ನಮ್ಮಲ್ಲೂ ಒಳ್ಳೆ ಬ್ಯಾಟ್ಸ್ಮನ್ ಇಲ್ಲದೆ ಹೋಗಿದ್ರೆ, ಅಷ್ಟೊಂದು ಅನುಭವಿಗಳಾಗದೆ ಹೋಗಿದ್ರೆ. ನೋಡಿ ವಿರಾಟ್ ಕೊಹ್ಲಿ ಹೊಡೆದಿರೋ ಶಾಟ್ಗಳು ಬೌಂಡ್ರಿನೇ ಹೋಗ್ತಾ ಇಲ್ಲ, ಮುಂದೆ ಹೋದಾಗ ಕ್ಯಾಚ್ ಗಳು ಹೇಳ್ತಾ ಇತ್ತು. ನಿಜ ತುಂಬಾ ಕ್ರಿಟಿಕಲ್ ಆಗಿ ಬಿಹೇವ್ ಮಾಡ್ತಾ ಇತ್ತು ಪಿಚ್ಚು. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ. ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ 18 ಬಾಲ್ ಆಡ್ತಾರೆ. ಆದ್ರೂ ಕೂಡ CSK ಪರ ದಾಖಲಾಗತ್ತೆ. 1174 ರನ್ ಬಾರಿಸಿದ ಏಕೆ ಗರಿಷ್ಠ ಆಟಗಾರ ಅದೇ ಕೊಹ್ಲಿ. ಹಾಗಾಗಿ ನಾವು ಕೊಹ್ಲಿ RCB ಮೇಲೆ ಯಾವುದೇ ಒಂದು ಬಾಲ್ ಎದುರಿಸಿದ್ರು ರೆಕಾರ್ಡ್ ಆಗತ್ತೆ. ಯಾಕಂದ್ರೆ ಅಂಥದ್ದೊಂದು ಅದ್ಭುತ ರೆಕಾರ್ಡ್ ಕೊಹ್ಲಿ ಇದೆ. ಇನ್ನೊಂದ್ ಕಡೆಗೆ ಅಂತಹ ಡೇಂಜರಸ್ ಪಿಚ್ ಅಲ್ಲಿನೇ ತುಂಬಾ ಬೌಲಿಂಗ್ ಹೆಲ್ಪ್ ಆಗ್ತಿದೆ. ಕಲೀಲ್ ಏನೋ ಗ್ಯಾಂಬ್ಲಿಂಗ್ ಮಾಡಕ್ ನೋಡ್ತಿದ್ದಾರೆ ಅನ್ನೋ ಸಂದರ್ಭದಲ್ಲೇ ಹಿಟ್ ಮಾಡಕ್ ಶುರು ಮಾಡಿದ್ದೆ ನಮ್ಮ ಸಾಲ್ಟ್. ಯಾಕಂದ್ರೆ ಅದು ಯಾವ ತರದ ಪಿಚ್ ಆಗಿರ್ಲಿ, ನಾನು ಅಟ್ಲೀಸ್ಟ್ ಬಲನಾದ್ರೂ ಹಾಕಿ ಹೊಡಿತೀನಿ ಅನ್ನೋ ಲೆವೆಲ್ಗೆ ಶುರು ಮಾಡ್ತಾರೆ. 30 ಬಾಲಿಗೆ 46 ರನ್ ಅಂತ ಹೇಳಿದ್ರೆ 153 ಸ್ಟ್ರೈಕ್ ರೇಟ್. ಅವ್ರದ್ದು ಒಂದು 200 ಸ್ಟ್ರೈಕ್ ರೇಟ್ ಇರೋಂಥದ್ದು. ನಿನ್ನೆ ಕಷ್ಟ ಇತ್ತು ಆರಂಭಕ್ಕೆ ಸೆಟ್ ಆಗೋವರೆಗೂ ಕೂಡ. 2 6 3 4 ಅದ್ಭುತವಾಗಿ ಆಡ್ತಾರೆ. ಇನ್ನು ವಿರಾಟ್ ಕೊಹ್ಲಿ 1 6 1 4 ಹೊಡೆದು ಹೋದ್ರೆ, ನಂತರ ಬಂದ ದೇವದತ್ ಪಡಿಕಲ್ ಆರಂಭಕ್ಕೆ ಆಡೋದು ನೋಡಿದ್ರೆ ಇವ್ರು ಯಾಕಪ್ಪ ಇಷ್ಟು ಇವತ್ತು ಮತ್ತೆ ಕಷ್ಟಪಡ್ತಿದ್ದಾರೆ ಅನ್ಕೊಂಡಿವೆ. ಶುರು ಮಾಡ್ತಾರೆ ಅವರು ಕೂಡ 50 29 ಬಾಲಿಗೆ 5 4 2 ಭರ್ಜರಿ 6. ನಂತರ ನಮಗೆ ನಾಯಕ ಬಂದಾಗೂ ಅಷ್ಟೇನೆ, ನಾಯಕನ ಆಟ ನಿನ್ನೆ ಹೊಗಳಿದೀವಿ ನಾವು, ನಾಯಕನ ಆಟ ಭರ್ಜರಿ ಆಗಿರತ್ತೆ ಅಂತ. ಬಹಳ ಅದ್ಭುತವಾಗಿ ಆಡಿದ್ರು. ನಿನ್ನೆ 50 ಆಗ್ಬೇಕಿತ್ತು, ಮೇ ಬಿ ಆಗ್ಲಿಲ್ಲ ಅನ್ನೋದು ಬಿಟ್ರೆ 19 ಬಾಲಿಗೆ 48 ರನ್ನು, 1 4 6 6. ನೋಡಿ ನಾವು ಒಟ್ಟಾರೆಯಾಗಿ 14 ಬೌಂಡ್ರಿನ 19 6 ಹೊಡೆದಿದ್ದೀವಿ. ಅರ್ಧ ರನ್ ಅಲ್ಲೇ ಬಂದಿದೆ ಅಂತ ಹೇಳಿದ್ರೆ ನಾವು ಬಾಲ್ ಸೇವ್ ಅತ್ಯಂತ ಬೌಂಡ್ರಿ ಸಿಕ್ಸರ್ಗೆ ಮೊರೆ ಹೋಗಿದ್ವಿ. ಇನ್ನು ಮಾತಾಡ್ಲೇಬೇಕು, ನಿನ್ನೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತೆಗೆದುಕೊಂಡ ಟಿಮ್ ಡೇವಿಡ್. ಈ ಆಟಗಾರನ ಹೆಂಗ್ ಹೊಗಳೋದು ನಾವು ಅಂತ ಹೇಳಿದ್ರೆ ಅವ್ರ ಎದುರಾಳಿ ತಂಡ ಎದೆ ನಡುಗಿಸಿ ಹೋಗಿದೆ ಅಂತ ಒಬ್ಬ ಪ್ಲೇಯರು. ಲಾಸ್ಟ್ ಓವರ್ ಕೂಡ ಅಷ್ಟೇ, ನಿಮ್ಗೆ ಒಂದೊಂದು 19ನೇ ಓವರ್ ಅಲ್ಲಿ 18ನೇ ಓವರ್ ನಲ್ಲಿ ಏನ್ ರನ್ ತೆಗಿತಾರೆ. 30-31 ಓವರ್ ಅಲ್ಲಿ ರನ್ ಹೊಡೆದ್ಬಿಟ್ರೆ ಬೌಲರ್ ಹೆಂಗ್ ಬದುಕಬೇಕು, ಅವರ ಮುಂದಿನ ಕೆರಿಯರ್ಗಳ ಬಗ್ಗೆ ಹೇಗೆ ಅವರು ಯೋಚನೆ ಮಾಡಬೇಕು. ಎಂಥದ್ದು 280 ಸ್ಟ್ರೈಕ್ ರೇಟ್ ಅಂತ ಹೇಳಿದ್ರೆ ಹೇಗೆ, 8 6 ಬೌಂಡ್ರಿ ಹೊಡೆಯೋದ್ ಕಡೆ ನೋಡ್ಲೇ ಇಲ್ಲ ಅವರು. ನೆಲ ಮೇಲೆ ಹೋಗೋ ಬಾಲ್ ಬಗ್ಗೆ ಯೋಚನೆ ಇಲ್ಲ, ಆದ್ರೂ ಒಂದು 3 ಅಲ್ಲಲ್ಲೇ ಹೋಯ್ತು. ಇಂತಹ ಅದ್ಭುತ ಸ್ಕೋರ್ನ CSK ಬೆನ್ನು ಹತ್ತಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಟಾಪ್ 3 ಬ್ಯಾಟ್ಸ್ಮನ್ಗಳು ಡಬಲ್ ಡಿಜಿಟಲ್ ಏನಾದ್ರೂ ಔಟ್ ಆಗಿದ್ರೆ ಸ್ವಲ್ಪ ಸಾಧನೆ ಇರ್ತಾ ಇತ್ತು. ನೋಡಿ ಮೊದಲ ಮ್ಯಾಚ್ 6, ವರ್ಲ್ಡ್ ಕಪ್ ಚೆನ್ನಾಗಿ ಆಡಿದ್ರು ಸಂಜು. ಎರಡನೇ ಮ್ಯಾಚ್ 7, ಈಗ 1-2 ರನ್ ಎಕ್ಸ್ಟ್ರಾ 9 ಹಾಗಾಗಿದೆ. ಆಮೇಲೆ ಮತ್ತೆ ನಾಯಕನ 1 7, ಅದಾದ್ಮೇಲೆ ನಿಮಗೆ ಆಯುಷ್ ಮಾತ್ರ ನೀವು ಅನುಭವಿ
ಹೆವಿಗಳ ಮೇಲೆ ಬ್ಯಾಟ್ ಬೀಸಬೇಕಾದ್ರೆ ಮೆಟ್ರೋ ವರ್ಸಸ್ ಈ ತರದ ಬೌಲಿಂಗ್ ಆಗ್ತಾ ಇತ್ತು ಯಂಗ್ ಟೀಮ್ಗಳು, ಭುವಿನ ಎದುರಿಸಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಇನ್ನೊಂದ್ ಕಡೆಗೆ ಡಫಿ, ನಿನ್ನೆ ಪಾಟೀಲ್ ಕೂಡ ತುಂಬಾ ಹೊಗಳಿದ್ರು, ಡಫಿ ನಮ್ಗೆ ಹೆಸಲ್ವುಡ್ ನೆನಪೇ ಮಾಡ್ತಿಲ್ಲ ಅಂತ. ಅದ್ಭುತ ಬೌಲಿಂಗ್ ಮೇಡಮ್. ಜೊತೆಗೆ ಫೀಲ್ಡಿಂಗ್ ಆಗ್ಲಿ ಬೌಲಿಂಗ್ ಆಗ್ಲಿ ಎಲ್ಲೂ ತಪ್ಪು ಮಾಡ್ಲಿಲ್ಲ ನಾವು. ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಅವ್ರು, ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ರು, ಸ್ವಲ್ಪ ಅದು ಮುಂದೆ 2 ಬೌಂಡ್ರಿ ಹೊಡೆದೋದ್ರು ಅವರು. ಅದಾದ್ಮೇಲೆ ನಾವು ಚೇಜಿಂಗ್ ಅಂತ ಬಂದಾಗ ಅಲ್ಲಿ ಸರ್ಫರಾಜ್ ಖಾನ್ ಹೊರತುಪಡಿಸಿದ್ರೆ ಮತ್ತದೇ ಪ್ರಶಾಂತ್ ಬೌಲರ್ ಆಡ್ಬೇಕಾಯ್ತು. ಪಾಟೀಲ್ ಹೇಳ್ದಂಗೆ ಹಿಂದಿನ ಮ್ಯಾಚ್ ಮಾನ ಮರ್ಯಾದೆ ಉಳಿಸಿದವ್ರನ್ನ 2ನೇ ಮ್ಯಾಚ್ ಅಲ್ಲಿ ಸೋತಿದ್ರು, 3ನೇ ಮ್ಯಾಚ್ ಮತ್ತೆ ಕರ್ಕೊಂಡ್ಬಂದ್ರು ಆಲ್ಟರ್ನ್ ಏನೋ ಮಾಡ್ತಾರೆ ಅಂತೇಳಿ. ಪಾಪ ಬ್ಯಾಟಿಂಗ್ ಅಲ್ಲಿ ಅವ್ರೇನೋ ಕಾಂಟ್ರಿಬ್ಯೂಟ್ ಮಾಡಿದ್ರು. ಒಟ್ಟಾರೆ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನ ಅಟ್ಲೀಸ್ಟ್ 200 ರೀಚ್ ಮಾಡ್ಲಿಕ್ಕೆ ಈ ಬೌಲರ್ಗಳ ಕೊಡುಗೆ ಜಾಸ್ತಿ ಇತ್ತು. ಇಲ್ಲಿ ಶಿವಮ್ ದುಬೆ, ಸರ್ಫರಾಜ್ ಖಾನ್ ತರ ಏನಾದ್ರು ಬ್ಯಾಟಿಂಗ್ ಮಾಡಿದ್ರೆ ಸಿಂಚನ ನಿನ್ನೆ ಅಟ್ಲೀಸ್ಟ್ ಹತ್ರ ಬರುವುದಾಗಿತ್ತು. ಒಂದು ಫೈಟಿಂಗ್ ಸ್ಕೋರ್ ನಡೀತಾ ಇದೆ. ಯಾಕಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಲ್ಲಿ RCB ಆಡ್ ಹೋದಂತ ಆಟಗಾರ ಬೋಲ್ ಹಿಡಿದು ವಿರಾಟ್ ಕೊಹ್ಲಿ ಕ್ಯಾಚ್ ನ ಅಗ್ರೆಸಿವ್ ಆಗಿ ಬಿಟ್ಟಿದ್ದೆ, ಅದಕ್ಕೊಂದು ಅಗ್ರೆಸಿವ್ನೆಸ್ ತೋರಿಸಿದ್ ಬಿಟ್ರೆ ಬೇರೆ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಇನ್ನೊಂದ್ ಕಡೆಗೆ ಭುವನೇಶ್ವರ್ ಕುಮಾರ್ಗೆ ನಾವು ಕಂಗ್ರಾಟ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ 200 ರನ್ ಅಂದ್ರೆ ವೇಗದ ಬೌಲರ್ 200 ವಿಕೆಟ್ ಅನ್ನ ತೆಗೆದುಕೊಂಡಿರೋದು ಮೊದಲು. ಯಾಕಂದ್ರೆ ನಮ್ಗೆ ಚಹಲ್ ಅತ್ಯಧಿಕ ವಿಕೆಟ್ ಟೇಕರ್ ಆಗಿದ್ದಾರೆ. ಚಹಲ್ 176 ಮ್ಯಾಚ್ಗೆ 224 ವಿಕೆಟ್ ತೆಗೆದುಕೊಂಡಿದ್ದಾರೆ. ಸ್ಪಿನ್ ಬೌಲರ್ ಸುನಿಲ್ ನರೇನ್ ಕೂಡ ಇದ್ದಾರೆ ನಮಗೆ ಭುವನೇಶ್ವರ್ ಹಿಂದಿನ ಸ್ಥಾನದಲ್ಲಿ. ಬಟ್ ವೇಗದ ಬೌಲರ್ 200 ವಿಕೆಟ್ 192 ಮ್ಯಾಚ್ಗೆ ಯಾರು ತೆಗೆದುಕೊಂಡಿಲ್ಲ. ಸಾಧನೆ ಮಾಡ್ಯಾರ, ಅವ್ರಿಗೆ ನಾವು ಈ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕು. ಜೊತೆಗೆ RCB ಗೆಲುವಿನ ಓಟ ರಾಜಸ್ಥಾನದಲ್ಲೂ ಮುಂದುವರಿಲಿ ಅಂತ ನಾನು ಬಯಸ್ತೇನೆ ಸಿಂಚನ್. ಎಸ್, ಇನ್ನು ಪಾಟೀಲ್ ಸರ್ ಒಂದ್ ಟೈಮ್ ನಲ್ಲಿ ಹೆಂಗಿತ್ತು ಅಂದ್ರೆ ಈಗ ಕೊಹ್ಲಿ ಔಟ್ ಆದ್ರೆ ಮುಗೀತು ಅಲ್ಲಿಗೆ ಟೀಮ್ ಅನ್ನೋ ತರ ಇತ್ತು. ಬಟ್ ಈಗ ಒಬ್ರಕ್ಕಿಂತ ಒಬ್ರು ಸೂಪರ್ ಆಗಿ ಆಡ್ಕೊಂಡು ಬರ್ತಿದ್ದಾರೆ. ನಿನ್ನೆ ಅದು ಕೂಡ ಟಿಮ್ ಡೇವಿಡ್ ಶೋ ಅಂತ ಹೇಳ್ಬೋದು. ಹೆಂಗಿತ್ತು ನಿನ್ನೆ ಮ್ಯಾಚ್? ನಿನ್ನೆ ಒಂದು RCB ಅಭಿಮಾನಿಗಳ ಸ್ಮೈಲ್ ಇನ್ನೂ ನಿಂತಿಲ್ಲ. ಆ ಸ್ಮೈಲ್ ಕಂಟಿನ್ಯೂಸ್ ಹಂಗೆ 4 ವರ್ಷ ಆಯ್ತು. ಈಗ ನೋಡಿ CSK ಅಂದ ತಕ್ಷಣ ಒಂದು ಕಾಲದಲ್ಲಿ ಹೆದರ್ತಾ ಇದ್ರು, ಅಷ್ಟು ಬಲಾಢ್ಯವಾದಂತಹ ತಂಡ. ಬಟ್ 4 ವರ್ಷದಿಂದ ಹೆಂಗ್ ಚಚ್ತಾ ಇದೀವಿ ಅಂತಂದ್ರೆ ಅವ್ರ ಮುಖ ಹೊರಗಡೆ ತೋರಿಸ್ಕೊಳಕ್ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಚಚ್ತಾ ಇದೀವಿ. ಒಂದು ನಿನ್ನೆ ಟೀಮ್ ಡೇವಿಡ್ ಶೋ ಹೆಂಗಿತ್ತು ಅಂತಂದ್ರೆ, ನಾನು ಪರ್ಸನಲಿ ಹೇಳ್ತೀನಿ, ನನಗೆ ABD ಈ ಒಂದು RCBಗೆ ದೇವರಿದ್ದಂಗೆ. ಅವ್ರನ್ನ ಬಿಟ್ಟು ಒಬ್ಬ ಫಾರಿನ್ ಪ್ಲೇಯರ್ ಇಷ್ಟ ಆಗ್ತಾ ಇರೋದು ಅಂತಂದ್ರೆ ಟೀಮ್ ಡೇವಿಡ್. ಬೇರೆ ಯಾರನ್ನು ನಾನು ಅಷ್ಟು ನೋಡಿದೆ ಅಂಥದ್ದು ಯಾರು ಮ್ಯಾಕ್ಸ್ವೆಲ್ ಆಗಿರಲಿ, ಬೇರೆ 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 ದೊಡ್ಡ ದೊಡ್ಡ ಆಟಗಾರರೇ ಬಂದಿದ್ದಾರೆ. ಬಟ್ ಇಂಥ ದೊಡ್ಡ ಇಂಪ್ಯಾಕ್ಟ್ ಮಾಡಿಲ್ಲ ಯಾರು ನನ್ನ ಪ್ರಕಾರ. ABDನ ಬಿಟ್ಟರೆ ಟೀಮ್ ಡೇವಿಡೇ 2 ವರ್ಷ ನಮಗೆ ತುಂಬ ಅದ್ಭುತವಾದಂಥ ಇನ್ನಿಂಗ್ಸ್ಗಳನ್ನು ಕಟ್ಟಿಕೊಟ್ಟಿದ್ದಾರೆ, ಮ್ಯಾಚ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ನಿನ್ನೆ ನೋಡಿ ಆ ವಿಕೆಟ್ ನೋವಾಲಲ್ಲಿ ವಿಕೆಟ್ ಬಿದ್ದ ತಕ್ಷಣ ಫುಲ್ ಸೆಲೆಬ್ರೇಷನ್ ಇತ್ತು ಅವ್ರದ್ದು. ಬಟ್ ನಾನು ಅನ್ಕೊಂಡಿದ್ದೆ ಸುಮ್ಮನೆ ವಿಕೆಟ್ ಮಾಡಿದ್ರಿ ಕಣೋ, ನಿಮ್ಮ ಅಪ್ಪ ಶೆಫರ್ಡ್ ಇದ್ದಾನೆ ಅಲ್ಲಿ ಅಂತ ಹೇಳಿ. ಬಟ್ ಪುಣ್ಯಕ್ಕೆ ಅದು ನೋಬಾಲ್ ಆಯ್ತು. ಆಮೇಲೆ ಅವ್ರು ಅನ್ಕೊಂಡೆ ಶೆಫರ್ಡೇ ಚೆನ್ನಾಗಿದ್ದ, ಇವನು ಹಿಟ್ ಮಾಡಿಬಿಟ್ಟ. ಏನ್ ಹಿಟ್ಟಿಂಗ್ ನೋಡಿ. ಆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ಕೂಡ ಅವರು ಆ ಗ್ರೌಂಡ್ ನ ದಾಟಿಸಿ ಹೊಡಿತಾ ಇರೋದು ವಿಡಿಯೋಸ್ ಎಲ್ಲ ವೈರಲ್ ಆಗಿತ್ತು. ನಿನ್ನೆ ಹೊಡೆದ್ರಲ್ಲ, ಹಂಗೆ ಹೊಡೆದ್ರು 106 ಮೀಟರ್ ಅಂತ ಹೊಡೆದ್ರು. ನಾನು ಅನ್ಕೊಂಡಿದ್ದೆ ಎಲ್ಲಿ ಹೊರಗಡೆ ಅದು ಕಬ್ಬನ್ ಪಾರ್ಕ್ನಾಗೆಲ್ಲ ಗ್ರೌಂಡ್ ಇದೆ ಏನೋ ಹಂಗೆಲ್ಲ ಹೊಡಿತವ್ರೆ ಅಂತ. ಅಷ್ಟು ಚೆನ್ನಾಗಿ ಆಡಿದ್ರು. ಬಟ್ ಅವ್ರಿಗೆ ಒಳ್ಳೆ ಸಾಥ್ನ ಕೊಟ್ಟಿದ್ರು ನಾಯಕ ಪಟೇದಾರ್. ಎಂತ ಇನ್ನಿಂಗ್ಸ್, ಆಕ್ಚುಲಿ ಆ ಇನ್ನಿಂಗ್ಸ್ಗೆ ಬೂಸ್ಟ್ ಅಪ್ ಕೊಟ್ಟಿದ್ದೆ ಪಟೇದಾರ್. ಹಂಗೆ ಬಂದ ತಕ್ಷಣ ಬೌಂಡ್ರಿ ಸಿಕ್ಸ್ ಎಲ್ಲೂ ಕೂಡ CSK ಬೌಲರ್ಗಳು ಸ್ಟ್ಯಾಂಡ್ ಆಗೋದಕ್ಕೆ ಬಿಡಲೇ ಇಲ್ಲ. ಎಲ್ಲೂ ವಿಕೆಟ್ಸ್ಗಳನ್ನು ತಗೋತಾರೆ, ಮತ್ತೆ ಎಲ್ಲೂ ಕೂಡ CSK ಗೆಲ್ತಾರೆ ಅಂತ ಯಾವ ಮೂಮೆಂಟ್ ಅಲ್ಲೂ ಅನಿಸಿಲ್ಲ. ನಿನ್ನೆ ಅವ್ರು ಖುಷಿ ಪಟ್ಟಿದ್ದೆ ಮೊದಲು 3 ಓವರ್ ಅಷ್ಟೇ. ಆ 3 ಓವರಲ್ಲಿ ರನ್ ಬಂದಿಲ್ಲ ಅಂತ ಅಷ್ಟೇ. ಅದಾದ ನಂತರ ಏನು ವಿರಾಟ್ ಕೊಹ್ಲಿ ಏನು ವಿಕೆಟ್ ತಗೊಂಡ್ರಲ್ಲ ಅವಾಗ ಸೆಲೆಬ್ರೇಷನ್ ಅವರು ಮಾಡಿದ್ದನ್ನ ಬಿಟ್ರೆ ಕೊನೆಯ 19 ಪಾಯಿಂಟ್ ಅವ್ರು ಆಡಿದ 19.4 ಓವರ್ ತನಕನೂ ಮುಖ ಗಂಟು ಹಾಕೊಂಡೇ ಕುತ್ಕೊಂಡಿದ್ರು ಅವ್ರು. ಅಷ್ಟು ಕೆಡ್ದಾಗ ಆಡಿದ್ರು ನಿನ್ನೆ CSKದವರು. ಒಂದು 18 ವರ್ಷಗಳ ನಂತರ ನಾವು ಕಪ್ ಗೆದ್ದಿದ್ದೀವಿ ಅನ್ನೋಂಥ ಖುಷಿ, ಅದಾದ ನಂತರ ಇಂಥ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅನ್ನುವಂಥದ್ದು ಡಬಲ್ ಖುಷಿ. ಮತ್ತೆ ನಮ್ಮಲ್ಲಿ ನಿನ್ನೆ ತುಂಬಾ ಪ್ರೇಮ್ ಒಂದು ಒಳ್ಳೆ ಕ್ವಶನ್ ಕೇಳಿದ್ರು ನೋಡಿ, ನಮ್ಮ ಆರಂಭದಲ್ಲಿ 2 ವಿಕೆಟ್ ಹೋದ್ರೆ ಏನು ನಮ್ಗೆ ಗತಿ ಅಂತ ಹೇಳಿ. ಬಟ್ ನಿನ್ನೆ ಕೂಡ ಅದನ್ನ ಹೇಳಿದ್ವಿ. ಫಟೇದಾರ್ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ, ಪಡಿಕಲ್ ಇದ್ದಾರೆ, ಆಮೇಲೆ ಶೆಫರ್ಡ್ ಉಳಿದಿದ್ದಾರೆ, ಜಿತೇಶ್, ಇನ್ನು ಏನ್ ಬೇಕು ನಮ್ಗೆ. ಎಲ್ರು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನೀವು ಹೇಳಿದ್ರೆ ವಿರಾಟ್ ಕೊಹ್ಲಿ ಇಲ್ಲ ಅಂದ್ರೂ ಕೂಡ ನಮ್ದು ಈಗ ನಡೆಯುತ್ತೆ ಅಂತ ಹೇಳಿ. ನೋಡಿ ಆ ಟೀಮ್ ನಲ್ಲಿ ಸಾಂಘಿಕ ಪ್ರದರ್ಶನ ಅಂತ ಇದ್ದಾಗ ಈ ತರ ಪ್ರದರ್ಶನ ಬರುತ್ತೆ. ನೀವು ಕೇವಲ ಬ್ಯಾಟಿಂಗ್ ಅಷ್ಟೇ ನಾವು ನೋಡಿದ್ವಿ, ಇನ್ನು ಬಾಲಿಂಗ್ ಕಡೆಗೆ ಬಂದ್ಬಿಟ್ರೆ ಎಷ್ಟು ಹಾಡಿ ಹೋಗ್ಳೋದು ಇವ್ರನ್ನ ನೋಡಿ. 250 ಅಂತ ಬಂದಾಗ ಖಂಡಿತವಾಗ್ಲೂ ಬೆಂಗಳೂರು ಪಿಚ್ಚು 220 230 ಇದ್ರೂ ಕೂಡ ಚೇಜಬಲ್ ಮಾಡುವಂತ ಪಿಚ್ಚು. ಬಟ್ ಡಫಿ ಭುವಿ ಏನ್ ಮಾಡಿದ್ರು ಅಂದ್ರೆ ಬೆನ್ನೆಲ್ಬೆ ಮುರಿದ್ಬಿಟ್ರು. ಆರಂಭದಲ್ಲೇ 3 ವಿಕೆಟ್ ಹೋಗಿಬಿಡ್ತು. ಸಂಜೆ ಹೋದ ಋತುರಾಜ್ ಹೋದ್ರ ಮಾತ್ರ ಅಂತ
ಅಂತೂ ಮಾತ್ರ ಇಲ್ದೇನೆ ಹೋಗ್ಬಿಟ್ರು, ಮಾತ್ರ ಇಲ್ದೇನೆ ಸತ್ತೋಯ್ತದು. ಆಮೇಲೆ ಸರ್ಫರಾಜ್ ಒಂದು ಒಳ್ಳೆ ಇನ್ನಿಂಗ್ಸ್ ನ ಕಟ್ಟಿದ್ರು. ನಾನು ಅನ್ಕೊಂಡಿದ್ದೆ 20-30 ಹೊಡೆದು ಹೋಗ್ತಾರೆ ಅಂತ, ಬಟ್ 50 ತನಕನೂ ಹೋದ್ರು. ಕಾರ್ತಿಕ್ ಶರ್ಮಾ ಮತ್ತೆ 14 ಕೋಟಿ ವೇಸ್ಟ್. ನಾನು ಇನ್ನೇನೆ ಹೇಳಿದೆ 14 ಕೋಟಿ ವೇಸ್ಟ್ ಇರೋದು ಅಂತ ಹೇಳಿ. ಬಟ್ ಪ್ರಶಾಂತ್ ವೀರ್ ಚೆನ್ನಾಗಿ ಆಡಿದ್ರು ಅಂತ ನಾನು ಕೇಳಿದ್ರೆ ಖಂಡಿತವಾಗ್ಲು ವೈಯಕ್ತಿಕವಾಗಿ ಆಡಿದ್ರು. ನಿನ್ನೆ ಅವ್ರು ಮ್ಯಾಚ್ ಗೆಲ್ಸೋದಕ್ಕೆ ಒಂದು ಬಾಲ್ ಟ್ರೈ ಮಾಡಿಲ್ಲ. ಅವ್ರು ವೈಯಕ್ತಿಕವಾಗಿ ಇಲ್ಲ ನನಗೆ 14 ಕೋಟಿ ಕೊಟ್ಟಿದ್ದಾರೆ, ನಾನು ಆಡಬೇಕು, ಒಂದು 30+ 40+ ರನ್ ಮಾಡಿದ್ರೆ ನಾನು ಮರ್ಯಾದೆ ಉಳಿಯುತ್ತೆ, ಈ ಲೆಕ್ಕಾಚಾರದಲ್ಲಿ ಆಡಿದ್ರು. ಬೇಕಾದ್ರೆ ಪೂರ್ತಿ ಮ್ಯಾಚ್ ನ ನೋಡಿ ಅವರು 30 ಬಾಲ್ 90 ರನ್ ಬೇಕಾದಾಗ್ಲೂ ಕೂಡ ಹೊಡೆಯೋದಕ್ಕೆ ಟ್ರೈ ಮಾಡಲಿಲ್ಲ. ಓ ಇದು ಬಾಲ್ ಟಫ್ ಇದೆ, ನಾನು ಸಿಂಗಲ್ ತೆಗೆದುಕೊಡ್ತೀನಿ, ಓ ಈ ಬಾಲ್ ಈಜಿ ಇದೆ, ಇದ್ರಲ್ಲಿ ನಾನು ರನ್ ತಗೊಳ್ತೀನಿ, ನಾನು ವೈಯಕ್ತಿಕ ಸ್ಕೋರ್ ಆಗುತ್ತೆ. ಅಲ್ಲಿ ಆಡಬೇಕು, ಗೆಲ್ಲಿಸ್ಬೇಕು ಅಂತ ಆಡಿದ್ ಮಾತ್ರ ಓವರ್ಟರ್ನ್ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಬಟ್ ಅದಾಗಲಿಲ್ಲ. ಮತ್ತೆ ಔಟ್ ಆದ್ಮೇಲೆ ಹೋಗಿ ಹೆಲ್ಮೆಟ್ ಹೋಗದೆ, ಬ್ಯಾಟ್ ಹೋಗದೆ, ಎಲ್ಲ ಓವರ್ ಡ್ರಾಮಾ ಎಲ್ಲ ಮಾಡಿದ್ರು. ಬಟ್ ಒಂದು ಹೇಳಬೇಕು ಅಂತಂದ್ರೆ, ಒಂದು RCB ನ ಈ ತರ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಬಾಯಿಗೆ ಬರಿಸಿ ಗೆಲ್ಲಿಸ್ತಾರೆ ಅಂತ ಹೇಳಿ ಪ್ರತಿ ಸರಿನೂ ಅನ್ಕೋತಾ ಇದ್ವಿ. ಬಟ್ ಈ ಸರಿ ಬೇರೆಯವ್ರಿಗೆ ಬಾಯಿಗೆ ಬರೆಸ್ತಾ ಇದೀವಿ, ಅಷ್ಟು ಚೆನ್ನಾಗಿ ಆಡ್ತಾ ಇದೀವಿ. ಹೆಂಗಂತಂದ್ರೆ ನಿಮ್ಗೆ ಆಗದೇ ಇಲ್ಲ, ನಾವು ಹೊಡಿಯೋಂಥ ಸ್ಕೋರು ನಿಮ್ಗೆ ಹೊಡಿಯೋಕೆ ಆಗೋದೇ ಇಲ್ಲ ಅಂತ ನಿನ್ನೆ ತೋರಿಸ್ಕೊಂಡ್ರು. ಆಮೇಲೆ ಫಸ್ಟ್ ಮ್ಯಾಚಲ್ಲೂ ಕೂಡ 200+ ಹೊಡೆದ್ರು ಕೂಡ ಅದನ್ನು 15 ಓವರಲ್ಲಿ ಚೇಸ್ ಮಾಡಿದ್ರು. ಇಂಥ ಒಂದು ಸಾಂಘಿಕ ಹೋರಾಟ ನಿನ್ನೆ ಅದ್ಭುತವಾಗಿ ಮೂಡಿ ಬಂತು. ಸ್ಪೆಷಲಿ ಟೀಮ್ ಡೇವಿಡ್ ಜೊತೆ ಇನ್ನೊಬ್ಬನ ಹೊಗಳ್ತೀನಿ ನಾನು, ಅದು ನಮ್ಗೆ ಕೃಣಾಲ್ ಪಾಂಡ್ಯ. ವೇಗದ ಬಾಲರ ಅಥವಾ ಹೆಂಗೆ ಶಿವಮ್ ದುಬೆ ಹೆದರ್ಬಿಟ್ರು, ಏನ್ ಮಾಡ್ತಾ ಇದಾರೆ ಇವರು, ಬೌನ್ಸಿ ಬಾಲ್ಗಳು ಎಲ್ಲ ಒಂದ್ ಸ್ವಲ್ಪ ಹಿಂದೋಗಿ ಒಂದ್ ಸ್ವಲ್ಪ ಬಾಗಿ ಜೋರ ಹಾಕ್ಬಿಟ್ರೆ ಹಿಂಗೆ ಬಾಲ್ ಹೋಗ್ತಾ ಇದೆ. ನನಗೆ ಏನು ಅನಿಸ್ತು ಅಂತಂದ್ರೆ, ಈ ಬಾಲ್ಗಳು ಕ್ರೂಷಿಯಲ್ ಟೈಮಲ್ಲಿ ನಮ್ಗೆ ಯೂಸ್ಗೆ ಬರುತ್ತೆ. ಇದು ಸ್ಪಿನ್ನರ್ಗೆ ಏನಾದರೂ ಹೊಡಿತಾ ಇದ್ರೆ ಅಂತ ಟೈಮಲ್ಲಿ ಕೃಣಾಲ್ ಪಾಂಡ್ಯ ಅದ್ಭುತ ಇದನ್ನ ಮಾಡ್ತಾರೆ. ಮತ್ತು ಒಂದು ಲೆಕ್ಕಾಚಾರದಲ್ಲಿ ಅವ್ರದ್ದು ಒಂದು ಸ್ವಲ್ಪ ರನ್ ರೇಟ್ ಜಾಸ್ತಿ ಇತ್ತು, 12 ಪಾಯಿಂಟ್ ಮೇಲೆ ರನ್ ರೇಟ್ ಇದ್ದಾಗ ಒಬ್ಬ ನಿಂತಿದ್ರು ಮತ್ತೆ ಒಂದು ಸ್ವಲ್ಪ ಚೇಜಬಲ್ ಮಾಡ್ಬೋದಾಗಿತ್ತು. ಬಟ್ 2 ವಿಕೆಟ್ ಪಟ ಕೃಣಾಲ್ ಪಾಂಡ್ಯ ತೆಗೆದ್ರು, ಮತ್ತೆ ಅಲ್ಲಿ ಮ್ಯಾಚ್ ಹೋಯ್ತು. ನನಗನ್ಸಿದ ಮಟ್ಟಿಗೆ ನಿನ್ನೆ ಆ ಇಬ್ರು ಹೀರೋಗಳನ್ನ ನಾನು ಖಂಡಿತವಾಗ್ಲೂ ಮೆಮೊರೇಬಲ್ ಮ್ಯಾಚು, ಅದರಲ್ಲೂ ಆ ಗ್ರೌಂಡ್ಗೆ ಹೋಗಿ ಎಂಜಾಯ್ ಮಾಡಿದಾರಲ್ಲ ಅವರೆಲ್ಲ ಮೇಲೆ ಆಕಾಶದಲ್ಲೇ ನೋಡ್ತಾ ಇದ್ರು. ಬಟ್ RCB ಫ್ಯಾನ್ಸ್ ಹರಾಡ್ತಾ ಇದ್ದಾರೆ, CSK ಫ್ಯಾನ್ಸ್ ಅಡಿಕೊಂಡಿದ್ದಾರೆ. ಕಾಡ್ಸಿ ಎಷ್ಟಾಗುತ್ತೋ ಅಷ್ಟು ಕಾಡ್ಸಿ, 18 ವರ್ಷ ನಮ್ಮನ್ನು ಕಾಡ್ಸಿದ್ದಾರೆ, ನಾವು ಇನ್ಮೇಲೆ ಕಾಡ್ಸೋಣ. ಎಸ್ ಏನು ಪ್ರೇಮ್ ಸರ್, ಈಗ CSK ಅಂತ ಬಂದ್ರೆ ಧೋನಿ ಅವ್ರು ಬರೋ ತನಕ ಗೆಲುವು ಅಸಾಧ್ಯನ CSKಗೆ ಹೇಗೆ? ಒಂದು ಹೋದ ಬಾರಿನೂ ಅಷ್ಟೇ ಸಿಂಚನ ಅವರು ಏನು ನಾವು ಪಾಯಿಂಟ್ ಟೇಬಲ್ನ ಕಂಟಿನ್ಯೂಟಿನ ಕಾಯ್ದುಕೋತಾ ಇದ್ದಾರೆ. ನಾನು ಇನ್ನೇ ಕೂಡ ಅದನ್ನ ಹೇಳಿದೆ. ಅಂದರೆ ಹೋದ ವರ್ಷ ಕೂಡ ತುಂಬ ಕೆಳ ಕ್ರಮಾಂಕದಲ್ಲಿ ಯಾವ ತಂಡ ಇತ್ತು ಅಂದರೆ ಅವರೇ ಇದ್ದಿದ್ದು. ಈ RR ಅವ್ರ ಜೊತೆಗೆ ಪಾರ್ಟ್ನರ್ ಆಗಿದ್ರು. ಬಟ್ RR ಈ ಬಾರಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾದ ಮೇಲೆ ನಂತರ ಅವರ ಆಟದ ಮೋಡಿ ಚೇಂಜ್ ಆಗಿದೆ. ಯುವ ಆಟಗಾರರು ತುಂಬ ಚೆನ್ನಾಗಿ ಆಡ್ತವ್ರೆ. ಓಕೆ, ಸೋಲು ಗೆಲುವು ಇದ್ದಿದೆ, ಒಳ್ಳೆ ಪ್ರದರ್ಶನವನ್ನು ನೀಡಿ ಗೆಲ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮಗೆ ಪ್ರತಿರೋಧನೆ ನೀಡ್ತಾ ಇಲ್ಲ ಇವರು. ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಪ್ಲೇಯರ್ ಪಿಕ್ಕಿಂಗ್ ಅಂತ ಹೇಳಿದ್ರೆ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆ ಟೀಮ್ ಕಟ್ಟಬೇಕು ಅಂದಾಗ ಒಂದಿಷ್ಟು ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಅನ್ನೋದನ್ನ CSK ಹೇಳ್ತಾರೆ. ಆದ್ರೆ ಭವಿಷ್ಯದ ಟೀಮಲ್ಲಿ ನಿಮಗೆ ಮಾತ್ರೆ ಔಟ್ ಆದ್ರೆ ಆ ಮಾತನ್ನ ಹೇಳಬೇಕು, ಕಾರ್ತಿಕ್ ಔಟ್ ಆದ್ರೆ ಆ ಮಾತನ್ನ ಹೇಳ್ಬೇಕು ನೀವು. ಆದ್ರೆ ಎಕ್ಸ್ಪೀರಿಯನ್ಸ್ ಸಂಜು ಸ್ಯಾಮ್ಸನ್ ಸ್ಲಿಪ್ ಅಲ್ಲಿ ನಿಲ್ಸ್ಕೊಂಡು 3 ಸ್ಲಿಪ್ 2 ಸ್ಲಿಪ್ ಇಟ್ಟಿದ್ದಾರೆ ಅಂತ ಹೇಳಿದ್ರೇನೆ ಬಾಲ್ ಆ ಕಡೆ ಮುಖ ಮಾಡ್ತಾ ಇದೆ ಅಂತ. ನೀವು ಅದಾಗಿಯೂ ಕೂಡ ಹೆಂಗ್ ಟಚ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾರೋ ಒಬ್ಬ ಏನು ಟೆನ್ನಿಸ್ ಬಾಲ್ ಆಡೋ ಪ್ರತಿಭೆ ಗೊತ್ತಾಗ ಇವನಿಗೆ ಅಂತ. ಯಾಕಂದ್ರೆ ಅದರಲ್ಲೇ ಪಳಗಿದಂತ ಇಂಟರ್ನ್ಯಾಷನಲ್ ಅಲ್ಲಿ ಹೆಸರು ಮಾಡಬೇಕು ಅಂತ ಅಂದಾಗ ನೀವು ಪಿಚ್ ನ ಒಂದ್ ರೌಂಡ್ ತಿರುಗಿ ನೋಡದೆ ನೆಕ್ಸ್ಟ್ ಬಾಲ್ ಮೂವ್ಮೆಂಟ್ ಮಾಡೋದು ರಾಂಗು. ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಇಬ್ರು ಭುವಿನ ಮತ್ತೆ ಡಫಿನ ಹಾಕಿಸ್ತಾ ಇದ್ದಾರೆ. ಸ್ಲಿಪ್ ಇಟ್ಟು ಅಂತ ಹೇಳಿದ್ರೆ ಬುದ್ಧಿವಂತರವರು ಸ್ಲಿಪ್ಪಿಗೆ ಬಾಲ್ ಬರುತ್ತೆ ಅಂತ. ನೀವು ಅದೇ ಶಾಟ್ ಮಾಡ್ತೀರಾ ಅಂದಾಗ ಇಲ್ಲ ಆ ಬಾಲ್ನ ಬಿಡ್ಬೋದಾಗಿತ್ತು. ಕೊಹ್ಲಿನೂ ಕೂಡ ಆರಂಭಕ್ಕೆ ಹೊಡೆಯೋ ಪ್ರಯತ್ನ ಮಾಡಲಿಲ್ಲ. ಸಾಲ್ಟ್ ಸ್ವಲ್ಪ ಸ್ಲೋನೆ ಸ್ಟಾರ್ಟ್ ಮಾಡಿದ್ರು. ನಮ್ದು ಪವರ್ ಪ್ಲೇ ಅವರಷ್ಟು ರನ್ ಬಂದಿರಲಿಲ್ಲ ನಾವು, ಹಾಗಾಗಿ 49 ರನ್ನೇ ಬಂದಿರೋದು. ಹಾಗಾಗಿ ಒಂದು ಸಿಚುಯೇಷನ್ ನ ಅರ್ಥನೇ ಮಾಡ್ಕೊಳ್ಳಲ್ಲ, ಹಾಗೆ ಹಿಟ್ ಮಾಡುವುದೇ. ಚೇಜಿಂಗ್ ಅಂತ ಬಂದಾಗ ಜವಾಬ್ದಾರಿ ಇರುತ್ತೆ, ಸ್ಟ್ರೈಕ್ ರೇಟ್ ಮೇಲೆ ಗಮನ ಇರಬೇಕು, ವಿಕೆಟ್ ಉಳಿಸ್ಕೋಬೇಕು. ಹೋಗ್ಲಿ ಅವ್ರು ಔಟ್ ಆದ್ರೆ ಏನ್ ತೊಂದರೆ ಇಲ್ಲ, ಒಂದ್ 6 ಹೊಡೆದು ಸೈನ್ ಮಾಡಿದ್ದಾರೆ, ಇವ್ರು ಇರ್ತಾರೆ ಅಂತ ಹೇಳಿದ್ರೆ ಋತುರಾಜ್ ಗಾಯಕ್ವಾಡು ಹಾಗೇನೆ ಹೋದ್ರು, ಸಂಜುನು ಸೇಮ್ ಅದೇ ಆಂಗಲ್ ಅಲ್ಲೇ ಹೋಗ್ತಾರೆ. ಇನ್ನ ಆಯುಷ್ ಮಾತ್ರ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕಿದ್ದಾರೆ ಅಂದಾಗ ನೀವು ಬ್ರೇವ್ ಆಗಿ ಆಡ್ತೀರಾ ನಿಜ. ಆದ್ರೆ ಶಾರ್ಟ್ ಸೆಲೆಕ್ಷನ್ ಯಾವ ರೀತಿ ಆಗಿರುತ್ತೆ, ನೀವು ಕೂಡ ಬಂದದ್ದೆಲ್ಲ ಹೊಡಿತೀನಿ ಅಂತ ಹೇಳಿದ್ರೆ ಎಲ್ಲರೂ ವೈಭವ್ ಸೂರ್ಯವಂಶಿ ಆಗಕ್ಕಾಗಲ್ಲ, ಎಲ್ಲರೂ ಸೇವ್ ಆಗಕ್ಕಾಗಲ್ಲ. ಸಿಚುಯೇಷನ್ ಅರ್ಥ ಮಾಡ್ಕೋಬೇಕಾಗತ್ತೆ. ಚೇಜಿಂಗ್ ಅನ್ನೋದು ಟಾಸ್ ಗೆದ್ದ ತಕ್ಷಣ ಚೇಜಿಂಗ್ ತಗೊಳ್ಳೋದಲ್ಲ, ಚೇಜಿಂಗ್ ಮಾಡ್ಲಿಕ್ಕೆ ನಮ್ಗೆ ಎಬಿಲಿಟಿ ಇದೆಯಾ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಇಂಥ 200+ ಅದರಲ್ಲೂ ಕೂಡ 250 ರನ್ ಇರುವಂತ ಬೇಕಾದ್ರೆ ನೀವು ಟಾಪ್ 3 ಬ್ಯಾಟ್ಸ್ಮನ್ಗಳು ಸಿಂಗಲ್ ಡಿಜಿಟ್ 9, 7, 1 ರನ್ನಿಗೆ 3 ವಿಕೆಟ್ ಕಳ್ಕೋತೀರಿ ಅಂದ್ರೆ ಚೇಸ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ನಂತರ ಸರ್ಫರಾಜ್ ಖಾನ್ ಹೊಡಿಲೇಬೇಕಿತ್ತು. ತುಂಬಾ ಚೆನ್ನಾಗಿ ಆ ತಂಡಕ್ಕೆ ಅವರು ಕೊಡುಗೆಯನ್ನು ನೀಡಿದ್ರು. ನಮ್ಮ ಗ್ರೌಂಡ್ ಅಲ್ಲಿ ಆಡಿದ ಅನುಭವನ ತಗೊಂಡು 25 ಬಾಲಿಗೆ 50 ರನ್
ಒಂದು 6 ಮೂಲಕ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು. ಅವ್ರಿಗೆ ಸಾಥ್ ಕೊಡ್ಬೇಕಾಗಿದ್ದು ಶಿವಮ್ ದುಬೆ. ಯಾಕಂದ್ರೆ ಶಿವಮ್ ದುಬೆ RCB ಪಿಚ್ ಕಂಡೀಷನ್ ಗೊತ್ತಿತ್ತು. ಶಿವಮ್ ದುಬೆ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ನಮ್ ಟಿಮ್ ಡೇವಿಡ್ ಆಗ್ಲಿ ಎಲ್ಲ ಅದೇ ಹೈಟು ಅದೇ ಪರ್ಸನಾಲಿಟಿ ಇರುವಂತವ್ರು. ಮುಟ್ಟಿದ್ರೆ ಆಚೆ ಹೋಗುತ್ತೆ. ಒಂದು 6 ಹೊಡೆದಾಗ ಶಿವಮ್ ದುಬೆ ಅದು ಔಟ್ ಸೈಡ್ ಲೈನ್ ಅಲ್ಲಿ ಇದ್ದ ಬಾಲ್ ಅನ್ನ ಆ ಬಾಲ್ ಎಷ್ಟು ನೀಟಾಗಿ 6 ಹೊಡಿತಾರೆ ಅಂದ್ರೆ ನಿಜ ಕ್ಯಾಚ್ ಆತ ಅನ್ಕೊಂಡಿದ್ದ ಕೃಣಾಲ್ ಪಾಂಡೆ ಅದು ಹೊರಗೆ ಹೋಗುತ್ತೆ. ಅಂದ್ರೆ ಅಷ್ಟೊಂದು ಮಜಲ್ ಪವರ್ ಇದ್ದ ಆಟಗಾರ ಯಾಕೆ ತಂಡಕ್ಕೆ ಕೊಡುಗೆ ಕೊಡೋಕ್ ನೋಡ್ಲಿಲ್ಲ, ಪಟ್ಟಂತ ಔಟ್ ಆಗಿ ಹೋಗ್ತಾರೆ. ಹಾಗಾಗಿ ಯಾವುದೇ ಟ್ರಿಗರಿಗೆ ಒಳಗಾಗಬಾರ್ದು. ನೋಡಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಆರಂಭಕ್ಕೆ RCB ಟಫ್ ಆದಷ್ಟು ಏನಾಗಿಲ್ಲ, ತುಂಬಾ ನೀಟಾಗಿ ಟ್ರ್ಯಾಕ್ ಬ್ಯಾಟಿಂಗ್ ಹೋಲ್ಕೊಂಡಿದೆ ಅಂದಾಗ ನಿನ್ನೆ ಕೂಡ ಅವರು ಆಡ್ಬೋದಾಗಿತ್ತು. ಶಿವಮ್ ದುಬೆ ಅಂತ ಆಟಗಾರ ಕೈ ಕೊಟ್ಟಾಗ ನಿಮಗೆ ಮಿಡ್ಲ್ ಆರ್ಡರ್ ಅಲ್ಲಿ ಯಾರಿದ್ದಾರೆ, ನಿಮಗೆ ರೈನಾ ಕಾಲ ಹೋಯ್ತು, ಜಡೇಜಾ ಕಾಲ ಹೋಯ್ತು ಅಂದಾಗ ನೀವು ಶಿವಮ್ ದುಬೆ ಮೇಲೆ ಇಂಟರ್ನ್ಯಾಷನಲ್ ಆಡಿದಂತರು ಜವಾಬ್ದಾರಿ ತೆಗೆದುಕೊಳ್ಬೇಕು. ಬಟ್ ಅವರು ಆಡ್ಲಿಲ್ಲ. ನಿನ್ನೆ ಪ್ರಶಾಂತ್ ಓಕೆ, ಏನ್ ಮಾಡಕ್ಕಾಗುತ್ತೆ ಪ್ರಶಾಂತ್ಗೆ, ಅಟ್ಲೀಸ್ಟ್ ನಾವು ನೆಟ್ ರನ್ ರೇಟ್ ಆರು ಹೆಚ್ಚು ಮಾಡ್ಕೋಬೇಕಾಗುತ್ತೆ, ತುಂಬಾ ಬಿದ್ದೋಗ್ಬಿಡತ್ತೆ ಅಂತ ಹೇಳಿ ಒಂದಿಷ್ಟು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇನ್ನ ಪಾಟೀಲ್ ಹೇಳ್ದಾಗೆ ಕಾರ್ತಿಕ್ ಏನಕ್ಕೆ ತಗೊಂಡಿದ್ದಾರೆ ಗೊತ್ತಿಲ್ಲ, ದುಡ್ಡು ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು ಏನು ಮಾಡ್ತಾ ಇಲ್ಲ. ಹಾಗೆ ಕಂಪ್ಲೀಟ್ಲಿ ನೋಡಿದ್ರೆ ನಿಮಗೆ ಕಾರ್ತಿಕ್ ಶರ್ಮಾ 6 ರನ್ 3 ರನ್ 9 ರನ್ ಇಲ್ಲಿ ಏನಕ್ಕೆ ಯೂಸ್ ಆಗುತ್ತೆ, ಬೌಲರ್ಗಳೇ ಆಡ್ತಾ ಇದ್ದಾರೆ. ಒಟ್ಟಾರೆ ನೋಡೋದಾದ್ರೆ ತಂಡ ಈ ಕಡೆ ಬೌಲಿಂಗ್ ಇಲ್ಲ, ಆ ಕಡೆ ಬ್ಯಾಟಿಂಗ್ ಇಲ್ಲ. ನೂರ್ ಅಹಮದ್ ವಿಕೆಟ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಖಲೀಲ್ ಪವರ್ ಪ್ಲೇ ಮಾಡ್ತಾರೆ, ನಂತರ ದುಬಾರಿ ಆಗ್ತಿದ್ದಾರೆ. ನಿಮಗೆ ಒಂದು ಬೌಲಿಂಗ್ ಇಲ್ಲ ನೋಡಿ, ಕ್ಯಾಚ್ಗಳನ್ನ ಮಿಸ್ ಮಾಡ್ತಾರೆ, ಫೀಲ್ಡಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ. ನೀನು ಶುಭಮ್ ದುಬೆಗೆ ಆ ಕ್ಯಾಚ್ನ ಬಿಡುವಂಥದ್ದೇ ಅಲ್ಲ, ಈಸಿ ಕ್ಯಾಚ್ ಇದೆ, ಆ ಕ್ಯಾಚ್ ಬಿಡ್ತಾರೆ, ಅದು ಸ್ಟಾರ್ ಪ್ಲೇಯರ್ದು. ಖಲೀಲ್ ಅಹಮದ್ ತಲೆ ಚೆಚ್ಕೋತಾರೆ, ಕೂತ್ಕೋತಾರಲ್ಲ ಎಂತ ಕೆಲಸ ಮಾಡ್ಬಿಟ್ಟೆ ಅಂತ. ಹಾಗಾಗಿ ನೀವು ಫೀಲ್ಡಿಂಗ್ ಇಲ್ಲ, ನೀವು ಅದರಲ್ಲೂ ಕೂಡ ಚೇಜಿಂಗ್ ಮಾಸ್ಟರ್ ಇಲ್ಲ ಅಂದಾಗ ಮೊದಲು ಬ್ಯಾಟಿಂಗ್ ತಗೋಬೋದಾಗಿತ್ತು. ಅವರು ವಿರಾಟ್ ಕೊಹ್ಲಿಗೆ ಹೆದರ್ಕೊಂಡ್ರು ಸಿಂಚನ. ಚೇಜಿಂಗ್ ಅಂತ ಹೇಳಿದ್ರೆ ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಈಸಿಯಾಗಿ ಚೇಂಜ್ ಮಾಡ್ಬಿಡ್ತಾರೆ. ನಾವು ಒಂದೆರಡು ವಿಕೆಟ್ ತೆಗಿಯೋಣ, ಯಾಕಂದ್ರೆ ಪವರ್ ಪ್ಲೇ ಅಲ್ಲಿ ಖಲೀಲ್ಗೂ ಒಳ್ಳೆ ಲಯ ಇತ್ತು RCB ಗ್ರೌಂಡ್ ಅಲ್ಲಿ. ಖಲೀಲ್ನ ಹಾಗೇನೆ ನಾವು ಒಂದು ಈ ಅಟ್ಯಾಕ್ ಮಾಡಿಸಿ ಓಪನರ್ ಫೇರ್ನ ಕಳ್ಸಿದ್ರೆ ಮಧ್ಯಮ ಕ್ರಮಾಂಕ ಡಲ್ ಆಗುತ್ತೆ ಅನ್ನೋದು ಅವ್ರ ತಲೆಯಲ್ಲಿ ಇತ್ತು. ಬಟ್ ಇಂಥದ್ದೊಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದೆ ಅನ್ನೋದನ್ನ ಅವ್ರು ಮರ್ತಿದ್ರೆ ಏನೋ ಗೊತ್ತಿಲ್ಲ. ಅದಕ್ಕೆ ಏನು ಉತ್ತರ ಕೊಡ್ಬೇಕೋ ಟಿಮ್ ಡೇವಿಡ್ ತುಂಬಾ ಚೆನ್ನಾಗಿ ಕೊಟ್ರು. ಈ ನಾಯಕನ ಆಟನ ಹೊಗಳ್ಬೇಕು. ಟಿಮ್ ಡೇವಿಡ್ ಅಷ್ಟೊಂದು ಫ್ರೀ ಹ್ಯಾಂಡ್ ಆಗಿ ಆಡ್ಬೇಕು ಅಂತ ಹೇಳಿದ್ರೆ, ಕನ್ನಡದ ನಮ್ಮ ಮನೆ ಹುಡುಗ ಪಡಿಕಲ್ ಆಟವನ್ನ ಯಾಕೆ ಅವ್ರನ್ನ ಒಂದು ಸೀಸನ್ ಬಿಟ್ರಿ ಅನ್ನೋದಕ್ಕೆ ಉತ್ತರ ಕೊಟ್ರು ಹಿಂದಿನ ಬಾರಿನೇ. ಆಮೇಲೆ ಇಂಜುರಿ ಆಗಿ ಹೋದ್ಮೇಲೆ ಹೇಗೆ ಆಡ್ತಾರ ಅನ್ಕೊಂಡಿದೀವಿ. ಕರ್ನಾಟಕ ಟೀಮಿಗೆ ಒಳ್ಳೆ ಕೊಡುಗೆ ಕೊಟ್ಟಿದ್ರು, ಕಪ್ ಬರ್ದೆ ಹೋದ್ರು. ಅದಾದ್ಮೇಲೆ ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನ ರಜತ್ ಪಟ್ಟಿದಾರ್ ಎಲ್ಲೋ ನಮಗೆ ಕಾಣಿಸ್ಕೊಂಡಿಲ್ಲ, ಯಾಕೆ ಇವ್ರು ಇನ್ನ ಟೀಮ್ ಇಂಡಿಯಾಕ್ಕೆ ಬರ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಕ್ವಶನ್ ಮಾರ್ಕ್ ಬರ್ಬೇಕು ಅಭಿಮಾನಿಗಳಲ್ಲಿ. ಅಂಥದ್ದೊಂದು ಆಟ ಆಡ್ತಾರೆ ಮೇಡಮ್. ಅವರೊಂದು ಫ್ಲಿಪ್ ಶಾಟ್ ಹೊಡಿತಾರೆ, ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ. ಅದು ಕ್ರಿಕೆಟ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದ್ಭುತ ಶಾರ್ಟ್ ಸೆಲೆಕ್ಷನ್, ಅದು ಟೈಮಿಂಗ್ಸ್ ಮೇಲೆ ಕೆಲಸ ಮಾಡಿದ್ರು. ಮೊನ್ನೆ ಮೊದಲ ಮ್ಯಾಚ್ ಅಲ್ಲಿ ಕೊಹ್ಲಿ ಆ ತರದ್ದು ಒಂದು ಶಾಟ್ ಹೊಡೆದಿದ್ರು, ನಿನ್ನೆ ರಜತ್ ಹೊಡೆದ್ರು. ರಜತ್ ಅವರಿಬ್ಬರ ಒಂದು ಏನ್ ಕಾಂಬಿನೇಷನ್ ಇತ್ತಲ್ವಾ, ಅದು ಶಪರ್ಡ್ಗಾಗ್ಲಿ ಮುಂಬರುವಂತ ನಮಗೆ ಟೀಮ್ ಡೇವಿಡ್ಗಾಗ್ಲಿ ಒಂದು ಒಳ್ಳೆ ಅಡಿಪಾಯನ ಹಾಕೊಟ್ಟು ಫ್ರೀ ಹ್ಯಾಂಡ್ ತಂದು ಕೊಟ್ಟಾಗ ಶಪರ್ಡ್ ಹಂಗೆ ಆಡ್ತಾರೆ. ಲಾಸ್ಟ್ 4 ಓವರ್ ಆಡ್ಲಿಕ್ಕೆ ಅವರಿಬ್ರು ದೈತ್ಯರೆ ಸಾಕು ನಮಗೆ. ನೋಡಿ, ಹಾಗಂತ ಜಿತೇಶ್ಗೆ ಎಬಿಲಿಟಿ ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಬಿಗ್ ಹಿಟ್ ಹೊಡಿಯೋರು ಬೇಕಲ್ಲಿ, 6 ಕಂಟಿನ್ಯೂ ಆಗಿ ಹೊಡಿಬೇಕಿತ್ತು. ಅಂತ ಆಟಗಾರ ಇಬ್ಬರನ್ನು ತಂದು ಕಣಕ್ಕಿಳಿಸ್ಲಿಕ್ಕೆ RCB ಇಟ್ಕೊಂಡಿದೆ. ನಿಜ, ನನಗೆ ಒಂದು ಅಶ್ವಿನ್ ಹೇಳಿಕೆ ಕೊಟ್ಟಿದ್ರಲ್ವಾ, ಅದು ಅವರು ಚೆನ್ನೈಯರಾಗಿದ್ರು ಕೂಡ ಹೇಳಿದ್ದು ಒಂದೇ, RCB ಇರುವ 4 ಜನ ಫಾರಿನ್ ಪ್ಲೇಯರ್ ಪಿಕ್ಕಿಂಗ್ ಏನಿದೆಯಲ್ಲ ಅಲ್ಲೇ RCB ಗೆದ್ದು ಬಿಟ್ಟಿದೆ ಅಂತ. ಒಂದು ಓಪನಿಂಗ್ ಅಲ್ಲಿ ಆಡೋ ಸಾಲ್ಟು, ಮಧ್ಯಮ ಕ್ರಮಾಂಕ ಏನಾರ ಜಿತೇಶ್ ಪ್ಲಾಫ್ ಆದ್ರೆ ಅಲ್ಲಿ ಹಾಕೊಳ್ಳಕ್ ಬೆತ್ತಲ್ ಇದ್ದಾರೆ. ಇನ್ನೊಂದ್ ಕಡೆಗೆ ಟೀಮ್ ಡೇವಿಡ್ ಶಪರ್ಡ್, ಇವರಿಬ್ರು ಫಿನಿಶರ್. ಎಂತ ಅದ್ಭುತ ಟೀಮು. ಇನ್ನ ಬೌಲಿಂಗ್, ಹಾಗಾಗಿ ಫಾರಿನರ್ ಆಯ್ಕೆಯನ್ನ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ನಿಜ ಆಗೋಗಿದೆ, ಸಕ್ಸಸ್ಫುಲ್ ಆಗಿದೆ. ನಂಗನ್ಸತ್ತೆ RCB ಯನ್ನ ಚೇಜಿಂಗ್ ಅಲ್ಲಿ ಕಟ್ ಹಾಕ್ಬೇಕು, ಅದು ಮೊದಲು ಕಟ್ ಹಾಕ್ಬೇಕು ಅಂತ ಹೇಳಿದ್ರೆ ತುಂಬಾ ಅದ್ಭುತ ಲಯದಲ್ಲಿರುವ ಬೌಲರ್ ಇದ್ರೆ ಮಾತ್ರ ಸಾಧ್ಯ. ಅದರ್ವೈಸ್ ಇದೇ ಸ್ಥಿತಿ ಈ ಕಂಪ್ಲೀಟ್ 19ನೇ ಸೀಸನ್ ನಲ್ಲಿ RCB ಮಾಡಿ ತೋರ್ಸತ್ತೆ ಸಿಂಚನ. ಎಸ್, ಇನ್ನು ಪಾಟೀಲ್ ಸರ್, CSK ಡೌನ್ ಫಾಲ್ ಹೇಗಿದೆ ಅಂತಂದ್ರೆ ಏನ್ ಕಾರಣ ಈ ಡೌನ್ ಫಾಲ್ಗೆ? ಡೌನ್ ಫಾಲ್ಗೆ 5 ಕಪ್ ಕಾರಣ, ಓವರ್ ಕಾನ್ಫಿಡೆನ್ಸ್ ಕಾರಣ. ಆ 5 ಕಪ್ ಜೊತೆಗೆ ಅವ್ರು 2 ವರ್ಷ ಬ್ಯಾನ್ ಆಗಿದ್ದೇನೆ ಏನಾದ್ರು ನೆನಪಿಟ್ಕೊಂಡ್ರೆ ಅವ್ರು ಏನಾದ್ರು ಒಂದ್ ಸ್ವಲ್ಪ ಚೆನ್ನಾಗಿ ಆಡ್ತಿದ್ರೇನೋ. ಇಲ್ಲಪ್ಪ ಅದು ಒಂದಿದೆ, ಯಾಕೆ ಸುಮ್ನೆ ಅಂತ ಹೇಳಿ. ಬಟ್ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ, ಅದ್ರಲ್ಲಂತೂ ಡೌಟ್ ಇಲ್ಲ. ಓವರ್ ಕಾನ್ಫಿಡೆನ್ಸ್, ನಾವ್ ಎಂತದ್ದೇ ತಂಡವನ್ನ ಕಟ್ಟಿದ್ರು ಕೂಡ ನಾವು ಗೆಲ್ತೀವಿ ಅನ್ನುವಂತ ಓವರ್ ಕಾನ್ಫಿಡೆನ್ಸ್. ಪ್ರತಿ ಸರಿನೂ ಅನುಭವಿ ಆಟಗಾರನ ಪಿಕ್ ಮಾಡಿದಂತಹ ತಂಡ ಈ ಸರಿ ಇಲ್ಲ ನಾವು ಚೇಂಜಸ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಯಂಗ್ಸ್ಟರ್ಸ್ ನ ತಗೊಂಡ್ಬಂದ್ಬಿಟ್ರು. ಎಲ್ಲೂ ಕೂಡ ಅನುಭವ ಕಾಣಿಸ್ಲೇ ಇಲ್ಲ.
ನೀವು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ರು ಕೇಳ್ತಾ ಇರೋದು ತಲಾ ನಮ್ ಧೋನಿ ಬರಬೇಕು ಯಾಕಂದ್ರೆ ಯಾರು ಇಲ್ವೇ ಇಲ್ಲ. ನಿನ್ನೆನೆ ನೋಡಿ ನೀವು ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಯಾವ ಧೈರ್ಯದ ಮೇಲೆ ಆಯ್ಕೆ ಮಾಡ್ಕೊಂಡ್ರಿ? ಯಾರಿದ್ದಾರೆ ನಿಮ್ಗೆ ಚೇಂಜಿಂಗ್ ಮಾಸ್ಟರ್ ಇಲ್ಲಿ? ವಿರಾಟ್ ಕೊಹ್ಲಿ ಇದಾರಾ, ಟೀಮ್ ಡೇವಿಡ್ ಇದಾರ, ಜಿತೇಶ್ ಅಂತ ಆಟಗಾರ ಇದಾರ, ಪಟೇಲ್ ಯಾರು ಇಲ್ಲ. ಮಧ್ಯಮ ಕ್ರಮಾಂಕದಲ್ಲಿ ಕಾರ್ತಿಕ್ ಶರ್ಮಾ ರನ್ ಹೊಡಿತಾ ಇಲ್ಲ, ಪ್ರಶಾಂತ್ ವೀರ್ ರನ್ ಬಂದಿಲ್ಲ, ದುಬೆ ಅಂತೂ 4 ರನ್ನಿಗೆ ಸಾಕಾಗ್ತಾ ಇದೆ. ಮಾತ್ರೆನ ನಂಬ್ಕೊಂಡು ಎಷ್ಟೊತ್ತು ಮಾತ್ರೆಗಳನ್ನ ತಗೋತೀರಾ ನೀವು? ಸಾಧ್ಯನೇ ಇಲ್ಲ. ಇವ್ರು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಉಳಿತಿತ್ತು, ಅಥವಾ 200 ಅಥವಾ 180 ಹೊಡೆದು ಆಮೇಲೆ ನಾವು ಚೇಂಜ್ ಮಾಡಿದ್ರೆ ಉಳಿತಿತ್ತೇನೋ. ಬಟ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ ನಮಗೆ ಕೊಟ್ಟು 250 ರನ್ ಓಡಿಸ್ಕೊಂಡು ಅದಾದ ನಂತರ 3 ವಿಕೆಟ್ ಬೇಗ ಕಳ್ಕೊಂಡು ಗೆಲ್ಲೋ ಬೇಡೋ ಆಡ್ಲೋ ಬೇಡೋ ಮ್ಯಾಚ್ ಮುಗಿಸ್ಲೋ ಬೇಡೋ ಅನ್ನೋ ಥರ ಬ್ಯಾಟಿಂಗ್ ಆಡಿ ಕೊನೆಗೂ ಸೋತು ಸತತವಾದಂಥ ಸೋಲುಗಳನ್ನು ಅನುಭವಿಸಿ ಟಾಪ್ ನೋಡಿ ನಮಗೆ ಏನು ಅಂಕಪಟ್ಟಿ ಉಲ್ಟಾ ಮಾಡಿದ್ರೆ ಅವರು ಟಾಪ್, ಉಲ್ಟಾ ಮಾಡಿದ್ರೆ ಅವ್ರು ಟಾಪ್, ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮ್ಮ ಅವ್ರು ಉಲ್ಟಾನೇ ಇಟ್ಕೊಳ್ಳೋದು. ಯಾವಾಗಿದ್ರು ಉಲ್ಟಾನೇ ಅವರು, ಈಗಲೂ ಕೂಡ ಉಲ್ಟಾನೇ. ಮ್ಯಾಚಿಗೆ ಬರೋದಾದ್ರೆ ಖಂಡಿತವಾಗ್ಲೂ ಅವರು ಡೌನ್ ಫಾಲ್ ಸ್ಟಾರ್ಟ್ ಆಗಿದ್ದೆ ಆ ಆಟಗಾರರ ಆಯ್ಕೆಯಿಂದ. ಯಂಗ್ಸ್ಟರ್ಸ್ ಮೇಲೆ ಹೆಚ್ಚಿನ ನಂಬಿಕೆ ಇಟ್ರು. ಎಷ್ಟು ಮಟ್ಟಿಗೆ ಇಟ್ಟು ಅಂದ್ರೆ ಯಂಗ್ಸ್ಟರ್ಸ್ ಕಾಲಪ್ಪ T20 ಇನ್ಮೇಲೆ ಅವರೇ ಹೊಡಿತಾರೆ ಅನ್ನುವಂಥದ್ದು ತಲೆಯಲ್ಲಿ ತಗೊಂಡ್ಬಿಟ್ರು. ಬಟ್ ಆಟ ಅಂತ ಬಂದ್ರೆ ಅವ್ರಿಗೆ ಬೂಸ್ಟಪ್ ಇರಲಿಲ್ಲ. ಧೋನಿ ಅಂತ ಆಟಗಾರ ಮಿಸ್ಸಿಂಗು, ಜಡೇಜಾ ಅಂತ ಆಟಗಾರರ ಮಿಸ್ಸಿಂಗು, ಇಂಥ ದೊಡ್ಡ ತಲೆಗಳೇ ಇರಲಿಲ್ಲ ಅಂದಮೇಲೆ ಇನ್ನೇನು ಗೆಲ್ಲೋದಕ್ಕೆ ಸಾಧ್ಯ? ಅವರು ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಅದರಲ್ಲೂ ಮೇನ್ ಹೇಳ್ಬೇಕು ಅಂದ್ರೆ ಗಾಯಕ್ವಾಡೇ ಆಡ್ತಾ ಇಲ್ಲ. ಗಾಯಕ್ವಾಡ್ ಗಾಯಬೋ, ಏನೇನು ಮ್ಯಾಚಲ್ಲಿ ಅವ್ರು ಒಂದು ಕಾಂಟ್ರಿಬ್ಯೂಷನ್ ಇಲ್ಲ. ಆಸ್ ಅ ಕ್ಯಾಪ್ಟನ್ ವೇಸ್ಟು, ಆಸ್ ಅ ಪ್ಲೇಯರ್ ವೇಸ್ಟು, ಆಸ್ ಎ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರ, ಅದು ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಟೋಟಲಿ CSK ಅಟ್ಟರ್ ಫ್ಲಾಪ್ ಪ್ರದರ್ಶನ. ಹಿಂಗೆ ಏನಾದರೂ ಮುಂದುವರೆದ್ರೆ ಇದು ಖಂಡಿತವಾಗ್ಲೂ ಟೇಬಲಿಂದ ಇವ್ರನ್ನ ಹೊರಗಡೆ ಹಾಕಬೇಕು. ಇಲ್ಲ ಅಂತಂದ್ರೆ ಇವ್ರು ಏನು ಮಾಡಬೇಕು ಅಂದರೆ ಇನ್ನೊಂದು 4 ಮ್ಯಾಚ್ ಆಡಿ ನಾವು ಆಡಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಮ್ಯಾಚ್ ನಾವು ಸೋಲ್ತೀವಿ ಅಂತ ಹೇಳಿ ಹೊರಗಡೆ ಹೋಗೋದು ಬೆಟ್ರ್ ಇವರು. ಇನ್ನೊಂದು ಅಂತಂದ್ರೆ ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಸಂಜು ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮಂಡ್ಯದಿಂದ ಕಾಲ್ ಮಾಡ್ತಾ ಇದೀವಿ. ಹೇಗಿತ್ತು ಸರ್ ನೆನ್ನೆ ಮ್ಯಾಚ್? ತುಂಬಾ ರೋಮಾಂಚನವಾಗಿತ್ತು. CSK ಫ್ಯಾನ್ಸ್ ತುಂಬಾ ನಮ್ಮ RCB ಫ್ಯಾನ್ಸ್ ನ ಗಳಿಸಿದ್ರು. ಆದ್ರೆ ನೆನ್ನೆ RCB ಪಾಠ ಕಲ್ತಿದೆ ಅವರಿಗೆ. ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ನಿಮ್ಗೆ RCBಲಿ? ನನ್ಗೆ RCBಲಿ ಟೀಮ್ ಡೇವಿಡ್ ಮತ್ತೆ ದೇವದತ್ ಪಡಿಕ್ಕಲ್ ಡಫಿ ಇವ್ರ 3 ಪರ್ಫಾರ್ಮೆನ್ಸ್ ತುಂಬಾ ಹೈ ಲೆವೆಲ್ ಅಲ್ಲಿ ಇತ್ತು. ಆ ಡಫಿ ನೋಡಿದ್ರೆ ಇದು ಅವರು ಎಲ್ಲಾ ಮ್ಯಾಚ್ಗೆ ಪರ್ಫಾರ್ಮೆನ್ಸ್ ನೀಡ್ತಾನೆ ಇದಾರೆ. ಅವ್ರನ್ನ ಹೊರಗಡೆ ಇಡಕ್ಕಂತೂ ಆಗ್ತಾ ಇಲ್ಲ. ನೆಕ್ಸ್ಟ್ ಈ ಕಡೆ ದೇವದತ್ ಪಡಿಕ್ಕಲ್ ನಮ್ಮ ಕನ್ನಡಿಗರಿಗೆ RCBಲಿ ಚಾನ್ಸ್ಗಳೇ ಸಿಗ್ತಾ ಇರಲಿಲ್ಲ. ಆದ್ರೆ ನಮ್ ದೇವದತ್ ಪಡಿಕ್ಕಲ್ ಸಿಕ್ಕಿರೋ ಚಾನ್ಸ್ ಉಪಯೋಗಿಸ್ಕೊಂಡು ಯಾವ ರೀತಿ ಆಡ್ತಾ ಇದ್ದಾರೆ ಅಲ್ವಾ? ಈಗ ಹೇಳಿ 3 ಜನ ತುಂಬಾ ಚೆನ್ನಾಗಿತ್ತು. ಮತ್ತೆ ನಮ್ಗೆ ಇನ್ನೊಂದು RCBಲಿ ಒಂದು ಸ್ವಲ್ಪ ಒಂದು ಪ್ರಾಬ್ಲಮ್ ಇದೆ. ಅದೇನಂದ್ರೆ ಯಾವ 4 ಫಾರಿನ್ ಅಲ್ಲಿ ಫಿಟ್ ಮಾಡ್ಬೇಕು. ಈಗ ನೆಕ್ಸ್ಟ್ ಮ್ಯಾಚ್ ಏಸಲ್ವುಡ್ ಫಿಟ್ ಆಗಿ ಬಂದ್ರೆ ನಾವ್ ಯಾರನ್ನ ಅಲ್ಲಿ ಫಿಟ್ ಮಾಡೋದು ಮ್ಯಾಮ್? ಅಲ್ಲಿ ಏನ್ ಮಾಡೋದು ಗೊತ್ತಾ ಸರ್? ಈಗ 3 ಜನ ಫಾರಿನರ್ಸ್ ನ ಮೊದಲು ಪ್ಲೇಯಿಂಗ್ 11 ಅಲ್ಲಿ ಕರ್ಕೊಂಡ್ ಬರ್ಬೇಕು. ಆಮೇಲೆ ಹ್ಯಾಜಲ್ವುಡ್ ಮತ್ತೆ ಇವರು ಟೀಮ್ ಶೆಫರ್ಡ್ ಇದಾರಲ್ಲ, ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಡಬೇಕು. ನಮ್ಮ ಬ್ಯಾಟಿಂಗ್ ಏನಾದರೂ ವೈಫಲ್ಯ ಆದರೆ ಶೆಫರ್ಡ್ನ ತೊಗೊಂಬಂದು ಬ್ಯಾಟಿಂಗ್ ಆಡಿಸ್ಬೇಕು. ಇಲ್ಲ ನಮ್ಮ ಬ್ಯಾಟಿಂಗಲ್ಲೇ ತುಂಬ ಚೆನ್ನಾಗಿ ಆಡಿದ್ವಿ ಅಂದರೆ ಶೆಫರ್ಡ್ನ ಬಿಟ್ಟು ನಾವು ಬಾಲಿಂಗಲ್ಲಿ ಹೆಜಲ್ವುಡ್ನ ತೊಗೊಂಬರ್ಬೇಕು. ಈ ಪ್ಲಾನ್ ಮಾಡ್ಬೇಕಷ್ಟೇ, ಇಬ್ಬರನ್ನೂ ಆಡಿಸ್ದಂಗೆ ಆಗುತ್ತೆ. ಇವಾಗ ನಾವು ಪ್ಲೇಯಿಂಗ್ 11 ಫಸ್ಟ್ ನಾವು ಬ್ಯಾಟಿಂಗ್ ಹೋಗ್ತೀವಿ. ಇವಾಗ ನಾವು ಫಾರಿನ್ ಬೌಲರ್ ಹೇಜಲ್ವುಡ್ ಇವಾಗ ಶೆಫರ್ಡ್ ಹೊರಗಡೆ ಇಟ್ಟು ಇದು ಹೇಜಲ್ವುಡ್ನ ಹೊರಗಡೆ ಹಾಕ್ತೀವಿ. ಅವಾಗ ನೆಕ್ಸ್ಟ್ ನಾವು ಹೆಂಗೆ ಇಂಪ್ಯಾಕ್ಟ್ ಪ್ಲೇಯರ್ ಪ್ರಕಾರ ಹೊರಗಡೆ ತರಕಾಗುತ್ತೆ? ಬ್ಯಾಟಿಂಗ್ ವೈಫಲ್ಯ ಕಂಡ್ರೆ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ, ಶೆಫರ್ಡ್ನೇ ಆಡಿಸ್ಬೇಕು ಸರ್. ಅವಾಗ ಮತ್ತೆ ಫಿನಿಷರ್ ಬೇಕಾಗತ್ತಲ್ಲ. ಇವಾಗ ನಮ್ಗೆ ಏನಾದ್ರು ಓಪನಿಂಗ್ ಶಾರ್ಟ್ ಕುತ್ತಿಗೆ ಏನಾದ್ರು ಬರುತ್ತಾ ಹೇಜಲ್ವುಡ್? ಓಕೆ, ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್ ನಿಮ್ದು. ಹೇಜಲ್ವುಡ್ ಏನಾದ್ರು ಫಿಟ್ ಆಗಿ ಬಂದ್ರೆ ಇದು ಶಾರ್ಟ್ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಅವರು ವರ್ಲ್ಡ್ ಕಪ್ ತುಂಬಾ ಫಾರ್ಮಲ್ ಇರ್ಲಿಲ್ಲ. ಇಲ್ಲ ಸಾಲ್ಟ್ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಈ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರಲ್ಲ, 46 ಹೊಡೆದಿದ್ದಾರೆ. ಮತ್ತೆ ಲಾಸ್ಟ್ ಸೀಸನಲ್ಲೂ ತುಂಬ ಚೆನ್ನಾಗಿ ಅವರು ಓಪನಿಂಗ್ನಲ್ಲಿ ರನ್ ಬರುವಾಗ, ಈಗ ಗೆಲುವಿನ ಟ್ರ್ಯಾಕ್ನಲ್ಲಿ ಇರುವಾಗ ಆ ಒಂದು ಬ್ಯಾಟಿಂಗ್ ಲೈನಪ್ ಅಂತೂ ಚೇಂಜಸ್ ಮಾಡೋಕ್ಕಾಗೋದೇ ಇಲ್ಲ. ನಾವು ಚೇಂಜಸ್ ಮಾಡಿದರೆ ಓನ್ಲಿ ಶೆಫರ್ಡ್ ಬದಲಾಗಿ ಹ್ಯಾಜಲ್ವುಡ್ನ ತೊಗೋಬೇಕೇ ಹೊರತು ಬೇರೆ ಯಾವ ಆಟಗಾರನ್ನು ಕೂರಿಸೋದಕ್ಕೂ ಅಥವಾ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಥ್ಯಾಂಕ್ ಯು ಸಂಜು ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್, ಇನ್ನು ಪಾಟೀಲ್ ಸರ್, ಈಗ ಪಡಿಕ್ಕಲ್ ಈ ಸೀಸನ್ನಲ್ಲಿ 2ನೇ ಹಾಫ್ ಸೆಂಚುರಿ. ಸೊ ಏನು ಹೇಳ್ತೀರಾ ನಮ್ಮ ಕನ್ನಡಿಗನ ಬಗ್ಗೆ? ಹೀಗೆ ಕಾಲರ್ ಹೇಳ್ತಾ ಇದ್ರು ನೋಡಿ, ಅವ್ರದ್ದು ಒಂದು ಮಾತಿತ್ತು ಏನು ಅಂತಂದರೆ, ನಮ್ಮಲ್ಲಿ
ಕನ್ನಡಿಗರಿಗೆ ಅವಕಾಶ ಸಿಗಲ್ಲ. ಈ ಅವಕಾಶ ಕನ್ನಡಿಗರಿಗೆ ಇಲ್ಲ ಅಂತಾನೆ ಅನೇಕ RCB ಪ್ಲೇಯರ್ಸ್ ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಇದನ್ನ ನಾನು ಕೇಳಿದೀನಿ ಕೂಡ, ಇದ್ರಲ್ಲಿ ಕನ್ನಡಿಗರೇ ಇಲ್ಲ, ಅದನ್ನ ಯಾಕೆ ನಾನು ಸಪೋರ್ಟ್ ಮಾಡ್ಲಿ, ಕನ್ನಡಿಗರನ್ನ ಇವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಬಟ್ 2 ಸೀಸನ್ ಇಂದ ಕನ್ನಡಿಗರಿಗೂ ಕೂಡ ಅವಕಾಶ ಇದೆ. ಆ ಕನ್ನಡಿಗ ಈ ಮ್ಯಾಚ್ ವಿನ್ನರ್ ಆಗಿ ಕೂಡ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಪಡಿಕಲ್ ಅಂತ ಆಟಗಾರರು ನೋಡಿ, ಕಳೆದ ಬಾರಿ ಅಗರ್ವಾಲ್ ಕೂಡ ಇದ್ರು ಇಂಜುರಿ ಆಗಿ ಇದಕ್ಕೆ ಬಂದಿರೋದಕ್ಕೆ. ಬಟ್ ಪಡಿಕಲ್ ಆಟ ಹೇಗಿದೆ ಅಂತಂದ್ರೆ, ನಾನು ಈ ಒಂದು ಸೀಸನ್ಗೂ ಮುಂಚೆ ಅನ್ಕೋತಾ ಇದ್ದೆ ಪಡಿಕಲ್ ಬೇಕಾ ಬೇಡವಾ, ಯಾಕಂದ್ರೆ ಸ್ಲೋ ಆಗಿ ಆಡ್ತಾರೇನೋ, ನಮ್ಗೆ ಈ ಸರಿ 200 ಬೇರೆ ರನ್ ರೇಟ್ ಬೇಕು. ಬಟ್ ಪಡಿಕಲ್ 300 ಹೊಡೆಯೋ ಕೆಪಬಿಲಿಟಿಯಲ್ಲಿ ಆಡ್ತಾ ಇದಾರೆ. ನಮ್ಗೆ ಡೇವಿಡ್ ಹೇಗೆ ಆಡ್ತಾ ಇದಾರೋ ಅಂತದ್ದೇ ಒಂದು ಪರ್ಫಾರ್ಮೆನ್ಸ್ ಪಡಿಕಲ್ ಕಡೆಯಿಂದ ಬರ್ತಾ ಇದೆ. ಅದು ಕೂಡ ಕನ್ನಡಿಗ ಅನ್ನುವಂತ ಹೆಮ್ಮೆ. ಮತ್ತೆ ಇತ್ತೀಚೆಗೆ ರಣಜಿ ಟ್ರೋಫಿಲಿ ಎಂತ ಮ್ಯಾಚ್ ಗಳನ್ನ ಆಡಿದಾರೆ ಗೊತ್ತಾ ಅವರು. 20-25 ಓವರಲ್ಲೇ 200-250 ಅದು ಟೆಸ್ಟ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ನ ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಪಡಿಕಲ್ ಈ ತಂಡದ ಬೂಸ್ಟ್ ಅಪ್. ಈಗ ನನಗೆ ರಜತ್ ಪತ್ತೇದಾರ್ ಹೆಂಗೋ ನೋಡಿ, ಯಾರನ್ನ ಆಡಿ ಹೊಗಳ್ಬೇಕು ಗೊತ್ತಾಗ್ತಾನೆ ಇಲ್ಲ. ಎಲ್ಲರೂ ಮೇಲಿಂದ ನೋಡಿ ಸಾಲ್ಟ್ ಫಾರ್ಮಲ್ ಇಲ್ಲ ಅಂತ ಇದ್ವಿ, ಸಾಲ್ಟ್ ಕೂಡ ಫಾರ್ಮಲ್ ಇದ್ದಾರೆ, ಕೊಹ್ಲಿ ಫಾರ್ಮಲ್ ಇದ್ದಾರೆ, ಪಟ್ಟೇದಾರ್ ಇದ್ದಾರೆ, ಜಿತೇಶ್ ಒಬ್ರು ಫಾರ್ಮ್ ಅಂದ್ರೆ ಮುಗಿದೋದು. ಈ ತಂಡದಲ್ಲಿ ಯಾರನ್ನೂ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ನನಗನ್ಸಿದ ಮಟ್ಟಿಗೆ ಕನ್ನಡಿಗ ಈ ತಂಡಕ್ಕೆ ತಿಲಕ ಇದ್ದಂಗೆ. ಆ ತಿಲಕದ ಮೂಲಕ ನಾವು ಮತ್ತೊಂದು ಗೆಲುವನ್ನ ಸಾಧಿಸ್ತೀವಿ ಅನ್ಸುತ್ತೆ. ಎಸ್, ಖಂಡಿತ ಸರ್. ಇನ್ನು ಪ್ರೇಮ್ ಸರ್, ಈಗ RCB ಫೀಲ್ಡಿಂಗ್ ಹೇಗಿತ್ತು? ಫೀಲ್ಡಿಂಗ್ RCBದು ಯಾವತ್ತೂ ಡೌನ್ ಇಲ್ಲ. ನಿಮಗೆ ಸ್ಟಾರ್ ಪ್ಲೇಯರ್ ಫೀಲ್ಡರ್ಸ್ ಇರೋದ್ರಿಂದಾಗಿ RCBಗೆ ಫೀಲ್ಡಿಂಗ್ ಕೊರತೆ ಈ ಹಿಂದೆನೂ ಬಂದಿಲ್ಲ. ನೋಡಿ, ನಾವು ABD ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಅವತ್ತಿಂದನೂ ಅಷ್ಟೇ ಒಳ್ಳೆ ಸ್ಟಾರ್ ಪ್ಲೇಯರ್ಗಳೇ ಕೂಡ ಪಾಯಿಂಟಲ್ಲಿ ಫೀಲ್ಡಿಂಗ್ ಮಾಡ್ತಾರೆ. ಅದು ಲಾಂಗ್ ರನ್ನಲ್ಲಿ ನಿಮಗೆ ಟೀಮ್ ಡೇವಿಡ್ ಅಂತ ಫೀಲ್ಡರ್ ಬೇಕಾ, ಅವರ ಹೈಟು ಅಲ್ಲಿ ಕ್ಯಾಚ್ ಹಿಡಿಲಿಕ್ಕೆ ಆಗಿರ್ಬೋದು ಅಥವಾ ರನ್ನಿಂಗ್ ಆಗಿರ್ಬೋದು ತುಂಬ ಹೆಲ್ಪ್ ಆಗುತ್ತೆ. 4 ಹೆಜ್ಜೆ ಇಟ್ಟರೆ ಸಾಲ್ಟ್ ಇದ್ದಾರೆ, 4 ಹೆಜ್ಜೆ ಇಟ್ಟರೆ ಗ್ರೌಂಡಿಗೆ ಬರ್ತಾರೆ, ಶಫರ್ಡ್ ಇರ್ಬೋದು, ಎಲ್ಲರೂ ಅದ್ಭುತ ಫೀಲ್ಡರ್ಸೇ ಇದ್ದಾರೆ. ಇನ್ನ ರಜತ್ ಇರ್ಬೋದು, ಪಡಿಕಲ್ ಪಾಯಿಂಟ್ ಅಲ್ಲಿ ತುಂಬಾ ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ. ನಾವು ಕ್ಯಾಚ್ಗಳನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಹಿಡಿದ್ರು ಸ್ಲಿಪ್ ಅಲ್ಲಿ. ಹಾಗಾಗಿ RCB ಫೀಲ್ಡಿಂಗ್ ಕೊರತೆ ಇಲ್ಲ. RCB ಬೆಂಚ್ ಅಲ್ಲಿ ಇರೋರ್ನ ಕರ್ಕೊಂಡ್ ಬಂದ್ಬಿಟ್ರು ಅಷ್ಟೇ. ನೋಡಿ, ಟೀಮ್ ಇಂಡಿಯಾದ ಇವತ್ತಿನ ಸಿಚುಯೇಷನ್ ಏನಿದೆ ಅಲ್ವಾ, ನಾವು B ತಂಡ ಕಟ್ಟಿ D ತಂಡ ಕಟ್ಟಿ 3 ತಂಡ ಕಟ್ಬೋದು ಅಂತ ಆಯ್ಕೆಗಾರರಿಗೆ ಗೊಂದಲ ಇದೆ. ಅದೇ ಸಿಚುಯೇಷನ್ ನಲ್ಲಿ ಇವತ್ತು RCB ಇದೆ. ಬೆಂಚಲ್ಲೂ ಕೂಡ ಸ್ಟಾರ್ ಪ್ಲೇಯರ್ ಇದ್ದಾರೆ, ಬೇರೆ ಬೇರೆ ತಂಡಗಳು ಖರೀದಿ ಮಾಡಕ್ ಆಗದಿರೋ ಆಟಗಾರ ಇದ್ದಾರೆ. ನಾವು ವೆಂಕಟೇಶ್ ಅಷ್ಟೊಂದು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿವಿ. ಬೆತ್ತಲ್ ಅಂತ ಪ್ಲೇಯರ್ನ RCB ಬಿಟ್ರಿ ಎತ್ಕೊಳ್ಳುವಂತ ಇದ್ದಾರೆ. ಅಷ್ಟೊಂದು ಒಳ್ಳೆ ಪರ್ಫಾರ್ಮ್ ಮಾಡುವಂತ ಆಟಗಾರ ಇದ್ದಾರೆ. ಹೇಜಲ್ವುಡ್ ಅನಪ ಅವರಿದ್ರು ಕೂಡ ಅವ್ರು ಆಡದೇ ಇದ್ರು ಆಡಿಸ್ತಾ ಇದೀವಿ. ಅಂದ್ರೆ ಸ್ಟಾರ್ ಪ್ಲೇಯರ್ಗಳ ಕೊರತೆನೇ ಇಲ್ಲ ಅನ್ನೋ ತಂಡಕ್ಕೆ ನಾವು ಫೀಲ್ಡಿಂಗ್ ಗೆಲ್ತಾ ಇದೀವಿ ಅಂದ್ರೇನೆ ಅಷ್ಟು ಸಿಂಚನ. ಒಂದು ಫೀಲ್ಡಿಂಗ್, ಬ್ಯಾಟಿಂಗ್, ಬೌಲಿಂಗ್ ಎಲ್ಲದರಲ್ಲೂ ಶಿಸ್ತುಬದ್ಧವಾಗಿದ್ದ ತಂಡ ಮಾತ್ರ ಕಂಟಿನ್ಯೂ ಆಗಿ ಗೆಲ್ಲಕ್ಕೆ ಸಾಧ್ಯ. ನಾವು ಬ್ಯಾಟಿಂಗ್ ಮಾಡಿ ಫೀಲ್ಡಿಂಗ್ ಅಲ್ಲಿ ಬರೀ ರನ್ ಕೊಟ್ಟಾಗ ಬೌಲರ್ ಕುಸ್ತೋಗ್ತಾನೆ, ಬೌಲರ್ ಕುಸ್ತಾಗ ಬ್ಯಾಟ್ಸ್ಮನ್ ಅಪ್ ದಿ ಆರ್ಡರ್ಗೆ ಬರ್ತಾನೆ, ಹಿಟ್ ಮಾಡೋದ್ರಿಂದ 250 ಇದ್ರೂ ಕೂಡ ಬಿಟ್ಕೊಟ್ಬಿಡ್ತಾರೆ. ಫೀಲ್ಡರ್ ಸಾಥ್ ಕೊಟ್ರೆ ಒಬ್ಬ ಬೌಲರ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗೋದು. ಬೌಲರ್ ಕ್ಯಾಚ್ ಪಾಯಿಂಟಿಗೆ ಬಂದಾಗ ಹಿಡ್ಕೊಂಡ್ರೆ, ಸ್ಲಿಪ್ ಅಲ್ಲಿ ಕ್ಯಾಚ್ ಹಿಡಿದ್ರೇನೆ ಬೌಲರ್ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡಿರೋದಕ್ಕೆ ಅರ್ಥ ಇರುತ್ತೆ. ಹಾಗಾಗಿ ಎಲ್ಲ ವಲಯದಲ್ಲೂ ಕೂಡ RCB ಫಿಟ್ ಆಗಿದೆ, ಕಾಮೆಂಟೇ ಮಾಡಂಗಿಲ್ಲ. ಮುಂದಿನ ಬಾರಿ ಯಾರಾದ್ರೂ ಬರ್ತಾರೆ ಹೆಜಲ್ವುಡ್ ಕಮ್ಮಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ದೊಡ್ಡ ಕಷ್ಟ. ಇನ್ನು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಇಬ್ಬರಿಗೂ. ಥ್ಯಾಂಕ್ ಯು. ಎಸ್, RCB ತಂಡ CSK ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ. ಇದೇ ರೀತಿ ಗೆಲುವಿನ ಊಟ ಮುಂದುವರಿಲಿ. ಹಾಗೆ ಇವತ್ತು KKR ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಇದೆ. ಆದ್ರೆ ಇವತ್ತಿನ ಮ್ಯಾಚ್ಗೆ ಮಳೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ಸೊ ಏನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.